ರೀ ಗೋಪಾಲ್ ಸರ್ ಸ್ಕ್ಯಾನ್ ಮಾಡಿರೋ ಲೆಟರ್ಗಳು ತೊಗೊಂಬನ್ನಿ. ಓಕೆ ಸರ್. ಅಲ್ರಿ ಇದರಲ್ಲಿ ಎಲ್ಲ ಸಿಗ್ನೇಚರ್ ಒಂದೇ ಥರ ಇದೆ, ಏನು ಡಿಫ್ರೆನ್ಸೇ ಕಾಣ್ತಿಲ್ವಲ್ರಿ? ಅಂದರೆ ಸರ್ ಇದು ಅವ್ರ ಮಗಳದೇ ಸಿಗ್ನೇಚರ್ ಅಂತ ಮುನೇಗೌಡ್ರು ಹೇಳಿದ್ರಲ್ಲ ಸರ್. ಹಾಗಲ್ರಿ, ಈಗ ನಾರ್ಮಲಾಗಿ ಯಾರಾದರೂ ಸಿಗ್ನೇಚರ್ ಮಾಡಿದ್ರೆ ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸೇ ಕಾಣ್ತಿಲ್ಲ. ಒಂದು ಕೆಲಸ ಮಾಡಿ, ನೀವು ಇದ್ರ ಮೇಲೆ ಒಂದು 5 ಸಿಗ್ನೇಚರ್ ಮಾಡಿ ನೋಡೋಣ. ಇಲ್ಲ ನೋಡಿ, 5 ಸಿಗ್ನೇಚರ್ ನೀವೇ ಮಾಡಿದ್ರು ಒಂದು ಸ್ವಲ್ಪನಾದರೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಆ ಹುಡುಗಿ ತಿಂಗಳಿಗೊಂದ್ಸರಿ ಅಪ್ಪಂಗೆ ಲೆಟರ್ ಹಾಕ್ತಾ ಇರೋದು, ಆದರೂ ಒಂಚೂರು ಸಿಗ್ನೇಚರಲ್ಲಿ ಡಿಫ್ರೆನ್ಸ್ ಬರಲ್ಲ ಅಂದರೆ ಹೇಗ್ರಿ ಸಾಧ್ಯ? ಅಂದರೆ ಸರ್ ಅರ್ಥ ಆಗಿಲ್ಲ. ಅಪ್ಪಂಗೆ ಪತ್ರ ಬರೀಬೇಕಾದ್ರೆ ಬೇರೆದನ್ನೆಲ್ಲ ಟೈಪ್ ಮಾಡಿ ಸಿಗ್ನೇಚರ್ ಮಾತ್ರ ಯಾಕೆ ಕೈಯಲ್ಲಿ ಹಾಕ್ತಾಳೆ? ನನ್ನ ಪ್ರಕಾರ ಆಗಿರೋ ವಿಷಯನ ಮುಚ್ಚಿಡೋದಕ್ಕೆ ಯಾರೋ ಪ್ರತಿ ತಿಂಗಳು ಇವ್ರಿಗೆ ಪತ್ರ ಬರೀತಾ ಇದ್ದಾರೆ. ಅವಳ ಸಿಗ್ನೇಚರ್ನ ತುಂಬ ನೀಟಾಗಿ ಸ್ಕ್ಯಾನ್ ಮಾಡಿ ಗೊತ್ತಾಗದೇ ಇರೋ ಥರ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಬರಿಗಣ್ಣಲ್ಲಿ ನೋಡಿದ್ರೆ ಅದು ಸ್ಕ್ಯಾನ್ ಮಾಡಿರೋ ಸಿಗ್ನೇಚರ್ ಥರ ಕಾಣೋದಿಲ್ಲ. ಅಂದರೆ ಸರ್ ಮುನೇಗೌಡ್ರ ಮಗಳು. ಲೆಟ್ಸ್ ನಾಟ್ ಕಮ್ ಟು ಅ ಕನ್ಕ್ಲೂಷನ್ ನಾವು. ಹಲೋ ಸರ್, ಹೇಗಿದ್ದೀರಾ? ಹಲೋ ಸ್ಟ್ಯಾನ್ಲಿ. ಹೇಳಿ ಸರ್, ಭಾಳ ಟೈಮ್ ಆಯಿತು. ಯಾವುದೋ ಕ್ರಿಮಿನಲ್ CDR ಬೇಕಿತ್ತಾ? ಈ ಸರಿ ಕ್ರಿಮಿನಲ್ ಅಲ್ಲ, ಒಬ್ರು ಏರ್ ಹೋಸ್ಟೆಸ್. ಏರ್ ಹೋಸ್ಟೆಸ್ಸಾ? ಏನು ವಿಷಯ ಸರ್ ಹೇಳಿ. ಒಂದು ಮಿಸ್ಸಿಂಗ್ ಕೇಸು. ಯು ಹ್ಯಾವ್ ಟು ಹೆಲ್ಪ್ ಮಿ ಔಟ್. ನಂಬರ್ ಕಳಿಸಿ ಸರ್, ಮಾಡೋಣ. ಕಳಿಸ್ತೀನಿ. ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನು ಹೇಳಿ ಸರ್? ಅದು 3 years ಬ್ಯಾಕ್ ಮಿಸ್ಸಿಂಗ್ ಕೇಸು. ಅದ್ರ CDR ಸಿಗ್ಬೋದಾ? 3 yearsಾ? ಸರ್ ಆ್ಯಕ್ಚುಲಿ ಇದು ಹೈ ಲೆವೆಲ್ ಅಥಾರಿಟೀಸಿಗೆ ಮಾತ್ರ ಆಕ್ಸೆಸಿಬಲ್. ನಮ್ಮ ಸಿಸ್ಟಮಲ್ಲಿ 1 year ಸಿಗ್ಬೋದು ಸರ್ ಮ್ಯಾಕ್ಸಿಮಮ್. ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಗೊತ್ತಿದೆ ಸ್ಟ್ಯಾನ್ಲಿ, ಅದೇನಿದ್ರು ನ್ಯಾಷನಲ್ ಥ್ರೆಟ್ಟು ಅಥವಾ ಎಮರ್ಜೆನ್ಸಿ ಇದ್ದರೆ ಮಾತ್ರ ಸಿಗುತ್ತೆ ಅಂತ. ಬಟ್ ಇದನ್ನು ಪ್ಲೀಸ್ ಅದೇ ಥರ ಕನ್ಸಿಡರ್ ಮಾಡಿ. ನನಗೆ ಆ ಹುಡುಗಿ ತಂದೆ ಮುಖ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ನನಗೋಸ್ಕರ ಇದೊಂದು ಕೆಲಸ ಮಾಡಿಕೊಡಿ. ಸರಿ ಸರ್, ಟ್ರೈ ಮಾಡ್ತೀನಿ. ಬಟ್ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಥ್ಯಾಂಕ್ ಯು. ಸರಿ ಸರ್. ಚಿಕ್ಕಣ್ಣ, ಆ JP ನಗರ SIಗೆ ಒಂದು ಕಾಲ್ ಮಾಡಿ. ಓಕೆ ಸರ್. ಹಲೋ, ರೈಟರ್ ಮೂರ್ತಿ ಸ್ಪೀಕಿಂಗ್. ಹಾಂ ಮೂರ್ತಿ, ನಾನು ಇನ್ಸ್ಪೆಕ್ಟರ್ ಉಮೇಶ್ ಮಾತಾಡ್ತಾ ಇದ್ದೀನಿ, ಕಲ್ಲಾಸಿಪಾಳ್ಯಂ ಸ್ಟೇಷನಿಂದ. ಹಾಂ ಸರ್, ಹೇಳಿ ಸರ್. ಮೂರ್ತಿ, 2005 ಅಕ್ಟೋಬರ್ 27ರಂದು ಒಂದು ಏರ್ ಹೋಸ್ಟೆಸ್ ಶಿಲ್ಪಾ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತಲ್ಲ, ಅದ್ರ ಡೀಟೇಲ್ಸ್ ಇದೆಯಾ? ಸರ್ 1 ನಿಮಿಷ ಸರ್. ಸರ್ ಇಲ್ಲ ಸರ್, ಯಾವುದೂ ಇಲ್ಲ. ಇಲ್ವಾ? ಅಲ್ರಿ, ಮುನೇಗೌಡ ಅಂತ ಹೇಳಿ ನಿಮ್ಮ JP ನಗರ್ ಸ್ಟೇಷನ್ಗೆ ಎಷ್ಟು ಸರಿ ಬಂದರೂ ನಿಮಗೊಂದು FIR ಫೈಲ್ ಮಾಡೋಕ್ಕಾಗಲಿಲ್ವೇನ್ರಿ? ಈಗ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂದರೆ ಇಲ್ಲ ಅಂತ ಹೇಳ್ತೀರಾ. ಮೊದಲು ಆ ಕೇಸ್ನ ರಿಜಿಸ್ಟರ್ ಮಾಡಿ. ಆ ಮನುಷ್ಯ ದಿನ ಬರೋನು ಸ್ಟೇಷನ್ಗೆ. ಅವ್ರ ಮಗಳು ಯಾವನ ಜೊತೆನ ಸಿಂಗಾಪುರ್ಗೆ ಓಡೋಗಿದ್ದಾಳೆ. ಅವ್ರ ಅಪ್ಪಂಗೆ ಮುಖ ತೋರ್ಸೋಕ್ಕಾಗದೆ ತಿಂಗಳಿಗೊಂದು ಲೆಟ್ರ್ ಬರೀತಿದ್ದಾಳೆ. ಇವಾಗ ಇದನ್ನ ಹೇಗೆ ಸರ್ ಮಿಸ್ಸಿಂಗ್ ಅಂತ FIR ಮಾಡೋದು? ಆಗಿದ್ದೆ SI ರಂಗಪ್ಪನವರೇ ಬೇಡ ಅಂತ ಹೇಳಿದ್ರು ಸರ್. ಅಲ್ರಿ, ಅವಳು ಯಾವನ ಜೊತೆನೋ ಓಡೋಗಿದ್ದೀನಿ, ನಾನೇ ಸಿಂಗಾಪುರಿಂದ ಲೆಟ್ರ್ ಬರೀತಾ ಇದ್ದೀನಿ ಅಂತ ನಿಮ್ಗೇನಾದ್ರು ಪರ್ಸ್ನಲ್ ಆಗಿ ಬಂದು ಹೇಳಿದ್ಲ? ಎಲ್ಲದಕ್ಕೂ ಜಡ್ಜ್ಮೆಂಟಿಗೆ ಬಂದ್ಬಿಡ್ತೀರಲ್ರಿ. ಒಂದು ದಿನಕ್ಕಾದರೂ ಆ ಕೇಸ್ನ ವೆರಿಫಿಕೇಶನ್ ಮಾಡಿದ್ದೀರಾ? ಸರ್ ಅದು ಮೊದಲು FIR ಫೈಲ್ ಮಾಡಿ ಅದ್ರ ಕಾಪಿನ ಕಳಿಸಿ. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ ಸರ್. ಈ CDR ಪ್ರಕಾರ ಶಿಲ್ಪಂಗೆ ಲಾಸ್ಟ್ ಕಾಲ್ ಬಂದಿರೋದು ಅಕ್ಟೋಬರ್ 27ನೇ ತಾರೀಕು 2005. ಅದು ಮಧ್ಯರಾತ್ರಿ 12:18ಕ್ಕೆ. ಲೊಕೇಶನ್ ನೋಡಿದ್ರೆ ಮಲ್ಲೇಶ್ವರಂ MES ಕಾಲೇಜ್ ಇದೆ. ಅಷ್ಟರಾತ್ರಿಗೆ ಅಲ್ಲಿ ಬಂದಿದ್ದಾಳೆ ಅಂದರೆ
ಅವಳನ್ನ ಯಾರೋ ಮೋಸದಿಂದ ಅಲ್ಲಿ ಕರೆಸ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡಿ, ನೀವು ಈ ನಂಬರ್ದು ಅಡ್ರೆಸ್ ತೆಗೀರಿ. ಹಲೋ ಸರ್, ಹೇಗಿತ್ತು ಸರ್ಪ್ರೈಸ್? ಫೈನಲಿ ಯು ಡಿಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಟ್ಯಾಲೆಂಟ್. ಹಾಂ ಸರ್, ನಿಮ್ಗೆ ಗೊತ್ತಿಲ್ಲ ಸರ್ ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂತ. ಬಟ್ ಐ ಆಮ್ ಸೋ ಹ್ಯಾಪಿ ಸರ್. ದ ಕೇಸ್ ಇಸ್ ಗೋಯಿಂಗ್ ಸಮ್ವೇರ್ ಎಲ್ಸ್. ನಿಮ್ಗೆ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸರ್. ನೀವು ಮೊದಲು ಕೇಳಿದಾಗಲೇ ನನಗೆ ಗೊತ್ತಾಯಿತು ಈ ಕೇಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಮೊದಲು ಕೇಸ್ ಮುಗಿಸಿ ಆಮೇಲೆ ಥ್ಯಾಂಕ್ಸ್ ಹೇಳೋರಂತೆ. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಶೋರ್ ಶೋರ್ ಶೋರ್, ಥ್ಯಾಂಕ್ ಯು. ಸರ್, ಇದರಲ್ಲಿ ತುಂಬ ಇಂಟರ್ನೆಟ್ ಕಾಲ್ಸ್ ಇದ್ದಾವೆ. ಇದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕಾಗ್ತಿಲ್ಲ ಸರ್. ಇದು ಯಾವುದೋ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿ ಕಾಲ್ ಮಾಡಿದ್ದಾರೆ ಸರ್. ಇದರ IP ಅಡ್ರೆಸ್ಸು ಈಗ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಸರ್. ಸರ್, ಇದರಲ್ಲಿ ಒಂದು ನಂಬರ್ ಮಾತ್ರ ಆಂಧ್ರದ ಚಿತ್ತೂರು ಜಿಲ್ಲೆದು ಸರ್. ಅಡ್ರೆಸ್ ಇನ್ನೇನು ಬರುತ್ತೆ, ಏನು ಮಾಡೋಣ ಸರ್? ಯಾವುದೇ ಒಂದು ಸಣ್ಣ ಸುಳುವು ಸಿಕ್ಕಿದ್ರೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಲೆಟ್ಸ್ ನಾಟ್ ಲೀವ್ ದಿಸ್ ಥಿಂಗ್. ನೀವೊಂದು ಕೆಲಸ ಮಾಡಿ, ನಮ್ಮ ಆಂಧ್ರ ಟೀಮ್ಗೆ ಈ CDR ರಿಪೋರ್ಟ್ನ ಸ್ಕ್ಯಾನ್ ಮಾಡಿ ಕಳಿಸಿ. ಶಿಲ್ಪಂಗೂ ಮತ್ತು ಆಂಧ್ರಾಗೂ ಏನಾದರೂ ಲಿಂಕ್ ಇದೆಯಾ ಅಂತ ತಿಳ್ಕೊಳ್ಳಿ. ಹಾಗೆ ನೀವು ಮತ್ತು ಶಿವರಾಜು ನನ್ನ ಜೊತೆ ಆಂಧ್ರ ಹೊರಡಕ್ಕೆ ರೆಡಿಯಾಗಿ. ನಿಮ್ಮ ತಾಳ್ಮೆ ನಮಗೂ ತಾಳ್ಮೆ ಕಲಿಸಿದೆ ಸರ್. ತುಂಬ ತಿಂಗಳುಗಳಾದಮೇಲೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ. ನಿಮ್ಮ ಮಗಳಿಗೆ ಆಂಧ್ರದಲ್ಲಿ ಯಾರಾದರೂ ಪರಿಚಯಸ್ಥರು, ಸ್ನೇಹಿತರು ಪರಿಚಯಸ್ಥರು ಇಲ್ಲ ಸರ್. ಆದರೆ ನನ್ನ ಮಗಳಿಗೆ ತಿರುಪತಿ ತಿಮ್ಮಪ್ಪ ಅಂದರೆ ತುಂಬ ಇಷ್ಟ ಸರ್. ರಜೆ ಸಿಕ್ಕದಾಗಲ್ಲ ಅಲ್ಲಿಗೆ ಹೋಗಿ ಬರ್ತಿದ್ಲು. ಒಂದು ಸಲ ನನ್ನನ್ನು ಕರ್ಕೊಂಡು ಹೋಗಿದ್ಲು ಸರ್. ಆ ತಿಮ್ಮಪ್ಪನ ಮೇಲೆ ನಂಬಿಕೆ ಇಡಿ. ಸ್ಟೇ ಸ್ಟ್ರಾಂಗ್. ನನ್ನ ಮಗಳಿಂದಾಗಿ ಅಲ್ವಾ ಸರ್ ನಾನು ಇಷ್ಟು ಸ್ಟ್ರಾಂಗ್ ಆಗಿರೋದು. ಇಲ್ಲಂದಿದ್ರೆ ಈ ಮುದಿದೇಹಕ್ಕೆ ಸ್ಟ್ರಾಂಗ್ ಎಲ್ಲಿಂದ ಬರಬೇಕು ಸರ್? ಸರ್, ನಾಗರೆಡ್ಡಿನ ಪರ್ಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಮನುಷ್ಯ ಸರ್. ಅವನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾವುದಾರ ಒಂದು ಕ್ರಿಮಿನಲ್ ಕೇಸ್ ಮೇಲೆ ಅರೆಸ್ಟ್ ಮಾಡ್ಬೋದಾ? ಅಂದರೆ ಜಸ್ಟ್ ವಿಚಾರಣೆ ಮಾಡೋದಕ್ಕಷ್ಟೇ. ಸರ್, ನೀವು ವಾರೆಂಟ್ ಇಟ್ಕೊಂಡು ಅವ್ರು ಅರೆಸ್ಟು ಮಾಡುವ ಸರ್. ಅರೆಸ್ಟ್ ಮಾಡಿ ಗೇಟ್ ಗಂಟ ಮಾತ್ರ ಬರೋಕ್ಕಾಗುತ್ತೆ ಸರ್. ಅದರಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ತುಂಬ ಸಾವಿರಾರು ಜನ ಸೇರಿಬಿಡ್ತಾರೆ ಸರ್. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ದೊಡ್ಡ ಮನುಷ್ಯ ಸರ್ ಅವರು. ಇಫ್ ಯು ಡೋಂಟ್ ಮೈಂಡ್, ಅಫಿಷಿಯಲ್ ಆಗಿ ಅಲ್ಲದೆ ಹೋದರೂ ಅನ್ಅಫಿಷಿಯಲ್ ಆಗಿ ನಮ್ಗೇನಾದರೂ ಸಪೋರ್ಟ್ ಮಾಡ್ಬೋದಾ? ಸರ್, ಒಂದು ಸಜೆಷನ್ ಕೊಡ್ತೀನಿ ಸರ್. ನಾನು ಹೇಳಿದೆ ಅಂತ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸರ್. ನಾವೇನು ಬರ್ತೀವಿ. ನಾಗಾರೆಡ್ಡಿ? ಹೌದು, ನಾನೇ. ಕರ್ನಾಟಕ ಪೊಲೀಸ್. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಬನ್ನಿ, ಮನೆ ಕೂತ್ ಮಾತಾಡೋಣ. ನನ್ನ ಗಾಡಿಲೇ ಕೂತ್ ಮಾತಾಡೋಣ ಬನ್ನಿ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಬನ್ನಿ, ಕಾರ್ಲಿ ಮಾತಾಡೋಣ. ಅಷ್ಟು ಅರ್ಜೆಂಟ್ ಏನ್ರಿ ಕೆಲಸ? ಹತ್ರಿ ಗಾಡಿನ. ಬನ್ರಿ. ಅತ್ತಮ್ಮ, ಏಯ್ ಆ ಗಾಡಿ ಎತ್ಕೊಂಬನ್ರಿ. ಕೈ ಹತ್ರಿ, ಕೈ ಹತ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ? ನಾನು ಯಾರು ಗೊತ್ತಾ ನಿಮಗೆ? ಗೊತ್ತೇನ್ರಿ? ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ನೀವೇ ನನ್ನನ್ನು ಮನೆಗೆ ಬಿಟ್ಬಿಟ್ಟು ಬರ್ತೀರಿ. ಫೋನ್ ಕೊಡ್ರಿ, ಫೋನ್ ಕೊಡ್ರಿ ನನಗೆ. ನೀನು ಯಾರು ಅಂತ ಗೊತ್ತಿದ್ದ ಕಣ ಎತ್ತಾಕೊಂಬಂದಿರೋದು. ಈಗ ನಾನು ಯಾರು ಅಂತ ತೋರಿಸ್ತೀನಿ. ಸ್ವಲ್ಪ ಬೇಗ ನಡೀರಿ. ನೋಡಿ, ನನ್ನ ಮೆಸೇಜ್ ಎಲ್ಲ ನೋಡ್ಬಿಡಿ. ನಿಮ್ಮ ಹತ್ರ ವಾರಂಟ್ ಇದೆಯಾ? ಅಲ್ಲ ಮಿಸ್ಟರ್, SPಗೆ ಫೋನ್ ಮಾಡ್ತೀನಿ. ಫೋನ್ ಮಾಡ್ತೀನಿ. SPಗೆ ಫೋನ್ ಮಾಡ್ಬೇಕು, ಕೊಡ್ರಿ. ಹೇಳಿ ಸಂಡೆ. ಹಲೋ ಸರ್, ಇವನಿಗೂ ಅದೇ ಇಂಟರ್ನೆಟ್ ಕಾಲ್ಸ್ಗಳು ಬರ್ತಾ ಇದೆ. ಹೌದಾ?
ಇನ್ನೊಂದು ನಂಬರ್ ಬಂದುಬಿಟ್ಟು ಲಾಸ್ಟ್ ಕಾಲ್ ಲೊಕೇಶನ್ ಮಲ್ಲೇಶ್ವರಂ MS ಹತ್ರ ತೋರಿಸ್ತಾ ಇದೆ ಸರ್. ಆ ನಂಬರ್ ಬ್ಯಾಂಗ್ಳೂರ್ ರೆಸಿಡೆಂಟ್ ಆಕಾಶ್ ಅನ್ನೋ ಒಂದು. ಹಿ ಮೈಟ್ ಬಿ ದ ಒನ್ ಸರ್. ನೀನು ಯಾರು ಏನು ಅಂತ ಎಲ್ಲ ಗೊತ್ತಾಗಿದೆ. ನಿನಗೆ ಯಾರ್ಯಾರು ಬೇಕು ಎಲ್ಲರನ್ನೂ ಅಲ್ಲಿಗೆ ಕರೆಸ್ತೀನಿ, ಬಂದು ಮಾತಾಡ್ಸು. ನಾನು ಯಾರು ಅಂತ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ತೋರಿಸ್ತೀನಿ ಬನ್ನಿ.